ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ವಿಜಯವಾಡದ ಶ್ರೀ ಕನಕದುರ್ಗಮ್ಮ ಶ್ರೀ ಮಲ್ಲೇಶ್ವರ ಸ್ವಾಮಿ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿದ ಶ್ರೀ ಸುಬ್ರಹ್ಮಣ್ಯ ಕಲ್ಯಾಣ. ಚಿಕ್ಕಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅದ್ಧೂರಿ ರಥೋತ್ಸವ. ತಿರುಮಲ ಶ್ರೀವಾರಿ ಆಲಯದಲ್ಲಿ ವೈಭವೋಪೇತವಾಗಿ ನೆರವೇರುತ್ತಿರುವ ಅಧ್ಯಯನೋತ್ಸವಗಳು. ತಿರುಮಲ ನಾದನಿರಾಜನ ಮಂಟಪದಲ್ಲಿ ಸಂಪ್ರದಾಯಬದ್ಧವಾಗಿ ತಿರುಪ್ಪಾವೈ ಪಾಶುರಗಳು. ಭದ್ರಾಚಲಂನಲ್ಲಿ ಪರಶುರಾಮನ ಅವತಾರದಲ್ಲಿ ಕಂಡ ಶ್ರೀರಾಮ. ದತ್ತಯಾತ್ರೆಯನ್ನು ಪ್ರಾರಂಭಿಸಿದ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಪೀಠಾಧಿಪತಿಗಳು. ಹೊಸೂರು ಚನ್ನಕೇಶವ ಆಲಯದಲ್ಲಿ ವೈಭವವಾದ ತಿರುಕಲ್ಯಾಣ. ಕರ್ನಾಟಕ ರಾಜ್ಯದಾದ್ಯಂತ ಸುಬ್ರಹ್ಮಣ್ಯ ಆಲಯಗಳಲ್ಲಿ ಷಷ್ಠಿ ಮಹೋತ್ಸವ. ಜಗತ್ತನ್ನಾಳುವ ಶ್ರೀರಂಗನಾಥ ಸ್ವಾಮಿಯನ್ನು ತನ್ನ ಪಾಶುರ ಗಾನದಿಂದ ಪ್ರಸನ್ನ ಮಾಡಿಕೊಂಡ ಮಹಾಭಕ್ತೆ ಶ್ರೀ ಗೋದಾದೇವಿ. ಪ್ರತಿನಿತ್ಯವೂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸುಪ್ರಭಾತದಿಂದ ನಿದ್ರೆಯಿಂದ ಎಚ್ಚರಿಸುವುದು ವಾಡಿಕೆ. ಆದರೆ ಧನುರ್ಮಾಸದಲ್ಲಿ ತಿರುಪ್ಪಾವೈ ಪಾಶುರದಿಂದ ಸ್ವಾಮಿಯವರನ್ನು ನಿದ್ರೆಯಿಂದ ಎಚ್ಚರಗೊಳಿಸುವುದು. ಈ ಕ್ರಮದಲ್ಲಿ ಧನುರ್ಮಾಸದ ಪಾಶುರವನ್ನು ಶ್ರದ್ಧಾಭಕ್ತಿಯಿಂದ ಶ್ರವಣಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ. 22ನೇ ದಿನದ ಪಾಸುರ. ಅಂಗಣ್ಮಾನ್ಯಾಲ ತರಶರ್ ಅಭಿಮಾನ ಭಂಗಮಾಯ್ ಒಂದು ನಿನ್ ಪಳ್ಳಿ ಕಟ್ಟಿಲ್ ಕೀಳೇ ಶಂಗಮಿರುப்பார் போல் வந்து தலை பேதும் கிங்கினிவாய் செய்த தாமரை போலே செங்கண் சிறு சிறிதே எம்மேல் விழியாவோ திங்களும் ஆதத்தனையும் எழுந்தார் போல் அங்கண் ஈருண்டு கொண்டு எங்கள் மேல் நோக்குதியேல் எங்கள் மேல் சாபம் இழந்தேலோர் எம்பாவாய். ஆண்டாள் திருவடிகளே ಶರಣಂ. ವಿಜಯವಾಡದ ಇಂದ್ರಕಿಲಾದ್ರಿಯಲ್ಲಿ ನೆಲೆಸಿರುವ ಶ್ರೀ ಕನಕದುರ್ಗಮ್ಮ ಸಮೇತ ಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಕಲ್ಯಾಣವನ್ನು ಮಂಗಳಕರವಾಗಿ ನಿರ್ವಹಿಸಲಾಯಿತು. ಸ್ವಾಮಿಯವರ ಜನ್ಮ ನಕ್ಷತ್ರ ಷಷ್ಠಿ ಪುರಸ್ಕರಿಸಿ ಪ್ರತ್ಯೇಕ ಅರ್ಚನೆ ನೆರವೇರಿಸಿದರು. ಈ ಸಂದರ್ಭವಾಗಿ ಆಲಯ ಪ್ರಾಂಗಣದ ಕಲ್ಯಾಣ ವೇದಿಕೆಯಲ್ಲಿ ವಲ್ಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಉತ್ಸವ ಮೂರ್ತಿಗಳಿಗೆ ಬಂಗಾರದ ಆಭರಣಗಳು, ಪಟ್ಟು ಪೀತಾಂಬರಗಳೊಂದಿಗೆ ನೇತ್ರ ಪರ್ವವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ಸಂಪ್ರದಾಯ ಕೈಂಕರ್ಯಗಳೊಂದಿಗೆ ಸ್ವಾಮಿ ಅಮ್ಮನವರಿಗೆ ಕಲ್ಯಾಣ ಮಹೋತ್ಸವವನ್ನು ನಿರ್ವಹಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ನೆಲೆಸಿರುವ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಯಾತ್ರಾ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ತಿರುಮಲ ಶ್ರೀವಾರಿ ಆಲಯದಲ್ಲಿ ಅಧ್ಯಯನೋತ್ಸವಗಳು ವೈಭವವಾಗಿ ನಡೆಯುತ್ತಿದೆ. ಡಿಸೆಂಬರ್ 31ನೇ ತಾರೀಖಿನಿಂದ ಜನವರಿ 23ರವರೆಗೂ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಅಧ್ಯಯನೋತ್ಸವಗಳು ನಿರ್ವಹಿಸಲಾಗುತ್ತಿದೆ. ಇದರ ಅಂಗವಾಗಿ ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿಗಿಂತ ಮುಂಚಿತವಾದ 11 ದಿನಗಳನ್ನು ಪಗಲ್ಪತ್ತು ಉತ್ಸವಗಳು, ನಂತರದ 10 ದಿನಗಳನ್ನು ರಾಪತ್ತು ಉತ್ಸವಗಳೆಂದು ನಿರ್ವಹಿಸಲಾಗುತ್ತದೆ. ಪಗಲ್ಪತ್ತು ಉತ್ಸವಗಳಲ್ಲಿ ಆಳ್ವಾರ್ ರಚಿಸಿದ 4000 ಪಾಶುರಗಳನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸುವರು. ಈ ಸಂದರ್ಭವಾಗಿ ಶ್ರೀವಾರಿ ಆಲಯದ ರಂಗನಾಯಕ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ದೊಡ್ಡ ಶೇಷವಾಹನದಲ್ಲಿ ಆಸೀನಗೊಳಿಸಿದರು.
ಪಕ್ಕದಲ್ಲಿ ವಿಶ್ವಕ್ಸೇನರನ್ನು, ಶ್ರೀ ಭಗವದ್ ರಾಮಾನುಜಾಚಾರ್ಯರನ್ನು ಆಸೀನಗೊಳಿಸಿದರು. ಆನಂತರ ಟಿಟಿಡಿ ದೊಡ್ಡ ಜೀಯರ್ ಸ್ವಾಮಿ, ಚಿಕ್ಕ ಜೀಯರ್ ಸ್ವಾಮಿ, ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು ದಿವ್ಯ ಪ್ರಬಂಧ ಪಾರಾಯಣ ಮಾಡಿದರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಶ್ರೀ ಗೋದಾದೇವಿ ನೀರಾಟೋತ್ಸವಗಳು ವೈಭವದಿಂದ ಆರಂಭಗೊಂಡವು. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಈ ತಿಂಗಳ 6ನೇ ತಾರೀಖಿನಿಂದ 12ನೇ ತಾರೀಖಿನವರೆಗೂ ನೀರಾಟೋತ್ಸವಗಳು ವಿಶೇಷವಾಗಿ ಜರುಗುತ್ತಿವೆ. ಉತ್ಸವಗಳ ಮೊದಲನೇ ದಿನ ಸೋಮವಾರ ಬೆಳಗ್ಗೆ ಅರ್ಚಕರು ಶ್ರೀ ಗೋದಾದೇವಿ ಅಮ್ಮನವರಿಗೆ ಸಕಲ ಬಂಗಾರದ ಆಭರಣಗಳು, ಪಟ್ಟು ವಸ್ತ್ರ, ಸುಗಂಧಭರಿತ ಪುಷ್ಪಮಾಲೆಗಳೊಂದಿಗೆ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ನಂತರ ಮಂಗಳ ವಾದ್ಯಗಳ ನಡುವೆ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಿಂದ ಉತ್ಸವದೊಂದಿಗೆ ಕೋದಂಡರಾಮಾಲಯದ ಸಮೀಪವಿರುವ ರಾಮಚಂದ್ರ ಪುಷ್ಕರಣಿ ಬಳಿ ತಂದು ಆಸೀನಗೊಳಿಸಿ ಅರ್ಚಕರು ಶ್ರೀ ಆಂಡಾಳ್ ತಾಯಿಗೆ ಆಸ್ಥಾನ ನೆರವೇರಿಸಿ ನಿವೇದನೆ, ಮಂಗಳ ಆರತಿ ಸಮರ್ಪಿಸಿದರು. ನಂತರ ಸಂಜೆಯವರೆಗೂ ರಾಮಚಂದ್ರ ಪುಷ್ಕರಣಿಯಲ್ಲಿರುವ ನೀರಾಟ ಮಂಟಪದಲ್ಲಿ ಭಕ್ತರಿಗೆ ದರ್ಶನ ನೀಡಿದ ಗೋದಾದೇವಿ ಅಮ್ಮನವರಿಗೆ ಅರ್ಚಕರು ಮಂಗಳಾರತಿಯನ್ನು ಸಮರ್ಪಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ರಾಮಚಂದ್ರ ಪುಷ್ಕರಣಿಯಿಂದ ಕೋದಂಡ ರಾಮಾಲಯದ 4 ಮಾಡಬೀದಿಗಳಲ್ಲಿ ಪ್ರದಕ್ಷಿಣೆಯಾಗಿ ತಿರುನಗರಿ ಬೀದಿಗಳಲ್ಲಿ ಉತ್ಸವವಾಗಿ ಶ್ರೀ ಆಂಡಾಳ್ ತಾಯಿ ಗೋವಿಂದರಾಜಸ್ವಾಮಿ ಆಲಯಕ್ಕೆ ತಲುಪಿದರು. ದಶಾವತಾರಗಳಲ್ಲೇ ಅತ್ಯಂತ ವಿಶೇಷವಾದ ಅವತಾರ ಪರಶುರಾಮನ ಅವತಾರ. ಭದ್ರಾದ್ರಿ ರಾಮನು ಪರಶುರಾಮನ ಅವತಾರದಲ್ಲಿ ಭಕ್ತರನ್ನು ಕಟಾಕ್ಷಿಸಿದನು. ದಕ್ಷಿಣ ಅಯೋಧ್ಯೆ ಎಂದೇ ಪ್ರಖ್ಯಾತಿ ಪಡೆದಿರುವ ಭದ್ರಾಚಲಂ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ಆಲಯವು ಮುಕ್ಕೋಟಿ ವೈಕುಂಠ ಏಕಾದಶಿ ಪ್ರಯುಕ್ತ ಅಧ್ಯಯನೋತ್ಸವಗಳೊಂದಿಗೆ ಪ್ರಕಾಶಿಸುತ್ತಿದೆ. ಈ ಕ್ರಮದಲ್ಲಿ ಶ್ರೀರಾಮಚಂದ್ರನು ಒಂದೊಂದು ದಿನ ಒಂದೊಂದು ಅವತಾರದಲ್ಲಿ ಭಕ್ತರಿಗೆ ದರ್ಶನ ನೀಡುವರು. ಈ ಪ್ರಯುಕ್ತ ಅರ್ಚಕರು ಶ್ರೀರಾಮಚಂದ್ರ ಸ್ವಾಮಿಯವರಿಗೆ ಸಕಲ ಬಂಗಾರ, ರತ್ನಾಭರಣಗಳು, ಪುಷ್ಪಮಾಲೆಗಳೊಂದಿಗೆ ಪರಶುರಾಮನ ಅಲಂಕಾರ ಮಾಡಿ ಸೀತಾ ಲಕ್ಷ್ಮಣ ಸಹಿತ ಮಾಡ ಬೀದಿಗಳಲ್ಲಿ ಉತ್ಸವವನ್ನು ನಿರ್ವಹಿಸಿದರು. ಆನಂತರ ಆಲಯದಲ್ಲಿರುವ ಮಂಟಪದಲ್ಲಿ ಪ್ರತ್ಯೇಕವಾಗಿ ಆಸೀನಗೊಳಿಸಿದರು.
ನಂತರ ಷೋಡಶೋಪಚಾರಗಳೊಂದಿಗೆ ಪೂಜಿಸಿ ಆನಂತರ ಸೀತಾರಾಮ ಲಕ್ಷ್ಮಣರಿಗೆ ಪ್ರಬಂಧ ನೀರಾಜನದೊಂದಿಗೆ ಆಸ್ಥಾನ ಸಮರ್ಪಿಸಿದರು. ತಿರುಮಲ ತಿರುಪತಿ ದೇವಸ್ಥಾನವು ಇಂದಿನ ಸಮಾಜದಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಉತ್ತೇಜಿಸಲು ಮತ್ತು ಧಾರ್ಮಿಕ ಒಲವನ್ನು ಬೆಳೆಸಲು ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ. ಇದರ ಅಂಗವಾಗಿ ಪ್ರತಿನಿತ್ಯ ತಿರುಮಲ ನಾದ ನೀರಾಜನಂ ವೇದಿಕೆಯಲ್ಲಿ ವಿವಿಧ ಪುರಾಣಗಳು, ಇತಿಹಾಸ ಪಾರಾಯಣಗಳು ಭಕ್ತಿರಸಭರಿತವಾಗಿ ಜರುಗುತ್ತಿದೆ. ಈ ಕ್ರಮದಲ್ಲಿ ಪವಿತ್ರ ಧನುರ್ಮಾಸವನ್ನು ಪುರಸ್ಕರಿಸಿ ನಾದ ನೀರಾಜನಂ ವೇದಿಕೆಯಲ್ಲಿ ತಿರುಪ್ಪಾವೈ ಪ್ರವಚನಾಮೃತವು ಶ್ರವಣಾನಂದಕರವಾಗಿ ಜರುಗುತ್ತಿದೆ. ಟಿಟಿಡಿ ಪರಿಚಾರಕ ಕೆಇ ಲಕ್ಷ್ಮೀ ನರಸಿಂಹನ್ ಅವರು ಆಂಡಾಳ್ ವಿರಚಿತ ತಿರುಪ್ಪಾವೈ ಪಾಶುರದ ವಿಶೇಷತೆಯನ್ನು ವಿವರಿಸಿದರು. ತಿರುಮಲದಲ್ಲಿ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಆಕಸ್ಮಿಕವಾಗಿ ತನಿಖೆಗಳನ್ನು ನೆರವೇರಿಸಿದರು. ಪ್ರೋಟೋಕಾಲ್ ಅನ್ನು ಬದಿಗಿಟ್ಟು ಸಾಮಾನ್ಯ ಭಕ್ತರಂತೆ ಶ್ರೀವಾರಿ ಆಲಯದ ಬಳಿ ಬಂದ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಅವರು ಆನಂತರ ನಾದ ನೀರಾಜನಂ ಬಳಿ ಕುಳಿತು ಅಲ್ಲಿನ ಪರಿಸ್ಥಿತಿಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಟಿಟಿಡಿ ಕಲ್ಪಿಸುತ್ತಿರುವ ಸೌಕರ್ಯಗಳ ಬಗ್ಗೆ ಕೆಲವು ಭಕ್ತರು ಟಿಟಿಡಿ ಚೇರ್ಮನ್ಗೆ ತಿಳಿಸಿ ಸಂತೃಪ್ತಿ ವ್ಯಕ್ತಪಡಿಸಿದರು. ಅಲ್ಲದೆ ಲಡ್ಡು ಪ್ರಸಾದ, ಅನ್ನಪ್ರಸಾದ ಬಹಳ ಗುಣಮಟ್ಟವಾಗಿದೆ, ರುಚಿಕರವಾಗಿದೆ ಹಾಗೂ ಪರಿಶುದ್ಧವಾಗಿದೆ ಎಂದು ಭಕ್ತರು ಟಿಟಿಡಿ ಚೇರ್ಮನ್ ಅವರೊಂದಿಗೆ ಸಂತೋಷವನ್ನು ವ್ಯಕ್ತಪಡಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ.
प्रियं वेङ्कटेश प्रयच्छ प्रयच्छ। ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಬೆಂಗಳೂರಿನ ಜಯನಗರ 5ನೇ ಬ್ಲಾಕ್ನಲ್ಲಿರುವ ಶಾಲಿನಿ ಮೈದಾನದಲ್ಲಿ ಮಂತ್ರಾಲಯದ ಮಾದರಿ ದೇವಾಲಯವನ್ನು ನಿರ್ಮಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಂತ್ರಾಲಯದ ಮಠಾಧಿಪತಿಗಳಾದ 1008 ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆಗಮಿಸಿ ಅವರ ಉಪಸ್ಥಿತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಜರುಗಿದವು. ಈ ಆಲಯಕ್ಕೆ ಅಸಂಖ್ಯಾತ ಭಕ್ತರು ಆಗಮಿಸಿದರು. ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದಾಶ್ರಮದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಲೋಕ ಕಲ್ಯಾಣಾರ್ಥವಾಗಿ 53 ದಿನಗಳ ದತ್ತ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಯಾತ್ರೆಯ ಅಂಗವಾಗಿ ಆಂಧ್ರಪ್ರದೇಶ ರಾಜ್ಯದ ಯಲ್ಲೂರು ಜಿಲ್ಲೆಯ ನುಜಿವಿಡುದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಶಾಖಾ ಮಠದಲ್ಲಿ ಶ್ರೀ ದೇವದೇವ ದತ್ತಾತ್ರೇಯ ಸ್ವಾಮಿ, ಶ್ರೀ ಮಹಾಗಣಪತಿ ಕುಂಭಾಭಿಷೇಕ ಹಾಗೂ ಶ್ರೀ ಅನಂತೇಶ್ವರ ಸ್ವಾಮಿ ದೇವಾಲಯದ ಧ್ವಜಸ್ತಂಭ ಪ್ರತಿಷ್ಠೆ ಅಂಗವಾಗಿ ವಿಶೇಷ ಹೋಮ ಪೂಜಾದಿಗಳು ಡಾಕ್ಟರ್ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಜರುಗಿತು. ಈ ನಿಮಿತ್ತ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಕಲಶ ಪ್ರತಿಷ್ಠೆ, ಕಲಶ ಪೂಜೆಯನ್ನು ನಿರ್ವಹಿಸಲಾಯಿತು. ನಂತರ ಮಹಾರುದ್ರ ಯಾಗವನ್ನು ನೆರವೇರಿಸಲಾಯಿತು. ಆನಂತರ ಮಠದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ ದತ್ತ ವಿಜಯಾನಂದ ಶ್ರೀಪಾದಂಗಳವರು ಹಾಗೂ ಪರಮಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮಿಯವರನ್ನು ಮಠದ ವತಿಯಿಂದ ಪೂರ್ಣಕುಂಭ ಸ್ವಾಗತದಿಂದ ಸ್ವಾಗತಿಸಲಾಯಿತು. ತರುವಾಯ ಉಭಯ ಶ್ರೀಗಳು ದತ್ತಾತ್ರೇಯ ಸ್ವಾಮಿ ಹಾಗೂ ಪರಿವಾರ ದೇವರುಗಳ ದರ್ಶನ ಪಡೆದು ಪೂಜೆಯನ್ನು ನೆರವೇರಿಸಿದರು. ನಂತರ ಮಹಾಪೂರ್ಣಾಹುತಿ ನೆರವೇರಿಸಿದರು. ತದನಂತರ ಶ್ರೀ ದೇವದೇವ ದತ್ತಾತ್ರೇಯ ಸ್ವಾಮಿ, ಶ್ರೀ ಮಹಾಗಣಪತಿ ಕುಂಭಾಭಿಷೇಕ ನೆರವೇರಿಸಿ ಪೂಜೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪರಮಪೂಜ್ಯರು ನೆರೆದಿದ್ದ ಭಕ್ತರಿಗೆ ಆಶೀರ್ವಚನ ನೀಡಿದರು.
ಹೊಸೂರು ಸಮೀಪದ ಕೆಲಮಂಗಲದಲ್ಲಿರುವ ಸುಪ್ರಸಿದ್ಧ ಶ್ರೀ ಸೆಂಗಮವಳ್ಳಿ ತಾಯಿ ಸಮೇತ ಶ್ರೀ ಚನ್ನಕೇಶವ ಪೆರುಮಾಳ್ ದೇವಾಲಯದಲ್ಲಿ ತಾಯಿಯ ತಿರುಕಲ್ಯಾಣ ಮಹೋತ್ಸವ ವೈಭವದಿಂದ ನಡೆಯಿತು. ಮಾರ್ಗಶಿರ ಮಾಸ ಪೂಜೆಗಳ ಪ್ರಯುಕ್ತ ದೇವಸ್ಥಾನದಲ್ಲಿ ತಾಯಿ ಮತ್ತು ಪೆರುಮಾಳ್ಗೆ ವಿಶೇಷ ಅಭಿಷೇಕ ನಡೆಯಿತು. ಬಳಿಕ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿದ ನಂತರ ಸೆಂಗಮವಳ್ಳಿ ಮತ್ತು ಚನ್ನಕೇಶವ ಪೆರುಮಾಳ್ ಉತ್ಸವ ಮೂರ್ತಿಗೆ ವಿಶೇಷ ಅಭಿಷೇಕದೊಂದಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಹೋಮಗಳನ್ನು ಮಾಡಿದರು. ನಂತರ ತಾಯಿ ಮತ್ತು ಪೆರುಮಾಳ್ ಉತ್ಸವ ಮೂರ್ತಿಗಳಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ದೇವಾಲಯ ಪ್ರಾಂಗಣದಲ್ಲಿ ಪ್ರಾಕಾರೋತ್ಸವ ನಿರ್ವಹಿಸಿದರು. ತರುವಾಯ ಮಾಲೆ ಬದಲಾಯಿಸಿ ನಂತರ ಶ್ರೀ ಚನ್ನಕೇಶವ ಪೆರುಮಾಳ್ ತಿರುಮಾಂಗಲ್ಯವನ್ನು ಶ್ರೀ ಸೆಂಗಮವಳ್ಳಿ ತಾಯಿಗೆ ಧರಿಸಿ ವೇದ ಮಂತ್ರಗಳನ್ನು ಪಠಿಸುವ ಮೂಲಕ ಮಾಂಗಲ್ಯ ಧಾರಣೆ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಬಳಿಕ ಮಹಾಮಂಗಳಾರತಿ ನಡೆಯಿತು. ನಂತರ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆ ನಡೆಯಿತು. ವಿಶೇಷ ಅಲಂಕಾರದಲ್ಲಿ ತಾಯಿ ಮತ್ತು ಪೆರುಮಾಳ್ಗೆ ಸಹಸ್ರಾರು ಭಕ್ತರು ಪೂಜೆ ಸಲ್ಲಿಸಿದರು. ಬೆಂಗಳೂರಿನ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ಕಲ್ಯಾಣೋತ್ಸವವನ್ನು ವಿಶೇಷವಾಗಿ ನಿರ್ವಹಿಸಲಾಯಿತು. ಬೆಂಗಳೂರಿನ ವಿವಿಪುರಂನ ವಾಸವಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಶೇಷ ಭಕ್ತರು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಕೋಲಾರ ನಗರದ ಕೆಬಿ ಕಾಲೋನಿಯಲ್ಲಿ ನೆಲೆಸಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದ ಉಪಾಲಯದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಷಷ್ಠಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ವೈಭವದಿಂದ ನಿರ್ವಹಿಸಲಾಯಿತು. ಈ ನಿಮಿತ್ತ ಸುಬ್ರಹ್ಮಣ್ಯ ಸ್ವಾಮಿಗೆ ಫಲ ಪಂಚಾಮೃತಾಭಿಷೇಕ ಶಾಸ್ತ್ರೋಕ್ತವಾಗಿ ಜರುಗಿತು. ನಂತರ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಮಾಡಿದರು. ತರುವಾಯ ವಿಶೇಷ ಮುತ್ತಿನ ಕವಚ ಹಾಗೂ ಬಗೆಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತದನಂತರ ಷೋಡಶೋಪಚಾರಾದಿ ಪೂಜೆಗಳು, ಧೂಪದೀಪ ನೈವೇದ್ಯಗಳೊಂದಿಗೆ ಅಷ್ಟೋತ್ತರ ಪುಷ್ಪಾರ್ಚನೆ, ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶಿಸಿ ಪಾವನರಾದರು.
ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಧನುರ್ಮಾಸದ ಪ್ರಯುಕ್ತ ವಿಶೇಷ ಅಭಿಷೇಕ ನಡೆಯಿತು. ಈ ನಿಮಿತ್ತ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣುಗಳಿಂದ ಪಂಚಾಮೃತಾಭಿಷೇಕ ಮಾಡಿ ನಂತರ ಸುಗಂಧ ದ್ರವ್ಯಗಳಾದ ಕುಂಕುಮ, ಅರಿಶಿನ, ಚಂದನ, ವಿಭೂತಿಗಳಿಂದ ಅಭಿಷೇಕ ಮಾಡಿ ಮಂಗಳ ನೀರಾಜನ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ಪಂಚಾಮೃತ ತೀರ್ಥವನ್ನು ಸ್ವೀಕರಿಸಿ ಕೃತಾರ್ಥರಾದರು. ಶ್ರೀ ವಿಶ್ವನಾಥಾಯ ನಮಃ ಶಿವಾಯ, ಕಾಶಿ ಸ್ವರೂಪಾಯ ನಮಃ ಶಿವಾಯ, ಕಾಶಿ ನಿವಾಸಾಯ ನಮಃ ಶಿವಾಯ, ಕೇದಾರನಾಥಾಯ ನಮಃ ಶಿವಾಯ, ಕೈಲಾಸನಾಥಾಯ ನಮಃ ಶಿವಾಯ, कैवल्यरूपाय नमः शिवाय, श्रीशैलनाथाय नमः शिवाय, श्रीभ्रामरीशाय नमः शिवाय, नमः शिवाय, नमः शिवाय, नमः शिवाय, नमः शिवाय. ಚಂಪರೈನಲ್ಲಿರುವ ಶ್ರೀ ಪೆರುಮಾಳ್ ಅಪ್ಪನ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿ ಇರುಮುಡಿ ಕಟ್ಟುವ ಕಾರ್ಯಕ್ರಮ ನಡೆಯಿತು. ಶ್ರೀ ಪೆರುಮಾಳ್ ದೇವಸ್ಥಾನದಲ್ಲಿ ಮಹಾದೀಪವನ್ನು ಬೆಳಗಿಸಲಾಯಿತು. ಭಕ್ತರು ಇರುಮುಡಿಯನ್ನು ತೆಗೆದುಕೊಂಡು ಆಂಜನೇಯನ್ನು ಪೂಜಿಸಲು ಸಂಜೀವಿನಿ ಬೆಟ್ಟದ ಪಾದಯಾತ್ರೆಗೆ ತೆರಳಿದರು. ಇದರ ಅಂಗವಾಗಿ ಮಹಿಳೆಯರು 108 ಕ್ಷೀರ ಕಲಶಗಳನ್ನು ತಂದು ಆಂಜನೇಯ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿದರು. ಬಳಿಕ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದರು. ವಿಶೇಷ ಪೂಜೆಗಳ ಪ್ರಯುಕ್ತ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೂಟಾದ್ರಿ ಕುರುಡುಮಲೆ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ತುಳುವ ಷಷ್ಠಿ ಪ್ರಯುಕ್ತ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಮೊದಲಿಗೆ ಗರ್ಭಗುಡಿಯಲ್ಲಿರುವ 18 ಅಡಿ ಸಾಲಿಗ್ರಾಮ ಮಹಾಗಣಪತಿಗೆ ಪಂಚಾಮೃತ ಹಾಗೂ 10,108 ಲೀಟರ್ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದರು. ತದನಂತರ ಉಪಾಲಯದಲ್ಲಿರುವ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಹಾಗೂ 108 ಲೀಟರ್ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದರು. ತರುವಾಯ ಆಲಯದ ಆವರಣದಲ್ಲಿ ಕಲಶ ಪೂಜೆಯನ್ನು ಸಲ್ಲಿಸಿ ಹೋಮಕುಂಡವನ್ನು ನಿರ್ಮಿಸಿ ಸುಬ್ರಹ್ಮಣ್ಯ ಹೋಮವನ್ನು ಆಚರಿಸಲಾಯಿತು. ನಂತರ ಆವಣಿ ಶೃಂಗೇರಿ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಅದ್ವೈತಾನಂದ ಭಾರತಿ ಮಹಾಸ್ವಾಮಿಗಳು ಆಗಮಿಸಿದರು. ಅರ್ಚಕರು ಗುರುಗಳನ್ನು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿದರು. ಬಳಿಕ ಪೂರ್ಣಾಹುತಿಯನ್ನು ಸಲ್ಲಿಸಲಾಯಿತು. ತರುವಾಯ ಗಣಪತಿಗೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವರ ದರ್ಶನ ಪಡೆದು ಪಾವನರಾದರು. ಮೊದಲೊಂದೀಪೆ ನಿನಗೆ ಗಣನಾಥ, ಒಂದೀಪೆ ನಿನಗೆ ಗಣನಾಥ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ ಗಣನಾಥ. ವಂದಿಪೆ ನಿನಗೆ ಗಣನಾಥ ಗಣನಾಥ, ವಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು
ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ಗಣನಾಥ ಸಂದರಣದಲ್ಲಿ ಗಣನಾಥ ಸಂದರಣದಲ್ಲಿ ಗಣನಾಥ ಗಣನಾಥ. ಉಡುಪಿಯ ಪಿಪಿಸಿ ಆಡಿಟೋರಿಯಂನಲ್ಲಿ ನಡೆದ 35ನೇ ವಿಶ್ವಾರ್ಪಣಂ ಕಾರ್ಯಕ್ರಮದಲ್ಲಿ ಅದಮಾರು ಮಠದಿಂದ ಪಲಿಮಾರು ಮಠದ ಹಿರಿಯ ಶ್ರೀಪಾದರಾದ ಶ್ರೀ ವಿದ್ಯಾಧೀಶ ಶ್ರೀಪಾದರಿಗೆ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಹಾಗೂ ಈಶಪ್ರಿಯ ತೀರ್ಥ ಶ್ರೀಪಾದರು ಹಾಗೂ ಪಲಿಮಾರು ಮಠದ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡುವ ಈ ಕಾರ್ಯಕ್ರಮದ ಮಧ್ಯದಲ್ಲಿ ನಿಜವಾಗಿ ಗುರುಗಳನ್ನು ವಂದಿಸಿದರೆ ಮಾತ್ರ ಆ ಪುಣ್ಯದ ಪ್ರಭಾವದಿಂದ ಭಾರತ ವಿಶ್ವಗುರುವಿನ ಸ್ಥಾನಕ್ಕೆ ಹೋಗಲಿಕ್ಕೆ ಬಹಳ ಬೇಗವಾಗಿ ಸಾಧ್ಯ ಆಗುತ್ತೆ. ಸುಮಾರು ವಿದ್ಯಾಧೀಶರಿಗೂ ನಮಗೂ ಒಡನಾಟ 74ರಿಂದ ಅಂದರೆ ಈ 24ಕ್ಕೆ 50 ವರ್ಷಗಳು. ವಿದ್ಯಾಧೀಶರನ್ನು ಕರೆದು ನಮ್ಮ ಶಿಷ್ಯ ಏನು ಈ ದಿವಸ ಈ ವೇದಿಕೆಯಲ್ಲಿ ಪೂರ್ಣಪ್ರಜ್ಞ ಮಂಟಪದಲ್ಲಿ ಏನು ಸನ್ಮಾನಿಸಿದ್ದಾರೆ, ಇದು ಅವರಿಗೆ ಋಣ ಸಂದಾಯ ಮಾಡತಕ್ಕಂಥ ಕಾರ್ಯಕ್ರಮ. ಆದರೆ ಋಣ ಪೂರ್ತಿ ಸಂದಾಯ ಆಗೋಲ್ಲ. ವಿದ್ಯಾಮಾನ್ಯ ತೀರ್ಥರಲ್ಲಿ ನಾವಿಬ್ಬರು ಸಹಾಧ್ಯಾಯಿಗಳಾಗಿ ಓದ್ತಾ ಇದ್ದವರು. ಆದರೆ ಏನು ಮಾಡೋಣ, ಅವರು ತರಗತಿಯಲ್ಲಿ ಫಸ್ಟ್, ನಾನು ಫಸ್ಟ್, ಅವರು ಮೇಲಿಂದ ಫಸ್ಟ್, ನಾನು ಕೆಳಗಿನಿಂದ. ನಮ್ಮ ಸನಾತನ ಧರ್ಮದ ಜಾಗೃತಿ ಚೆನ್ನಾಗಿದೆ. ದೇಶ ಕಟ್ಟುವುದಂದರೆ ಏನು, ಸಿಮೆಂಟಿನ ಬಿಲ್ಡಿಂಗ್ ಕಟ್ಟುವುದಲ್ಲ. ಒಂದು ಬಿಲ್ಡಿಂಗ್ ಕಟ್ಟಬೇಕಾಗಿದ್ದರೆ ಹೇಗೆ ಅದರ ಪಂಚಾಂಗ ಅದು ಭದ್ರವಾಗಬೇಕು. ದೇಶವನ್ನು ಕಟ್ಟಬೇಕಾದ್ರೆ ಇರುವ ಪಂಚಾಂಗ ಅಂತಂದರೆ ನಮ್ಮ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು. ಹಾಗಾಗಿ ಚಿಕ್ಕ ಕ್ಲಾಸಿನಿಂದ ಪ್ರಾರಂಭ ಮಾಡಿ KGಯಿಂದ PG ತನಕದ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿ ಇಡೀ ದೇಶಕ್ಕೆ ಪಂಚಾಂಗ ಕಟ್ಟಿದ ದೊಡ್ಡ ಕೀರ್ತಿ ಅದು ವಿದೇಶ ತೀರ್ಥರದ್ದು, ಸ್ವಾಮಿಗಳವರದ್ದು. ಹಾಗಾಗಿ ಅವರೇ ಕಟ್ಟಿ ಹಾಕಿದ ಈ ಪೂರ್ಣಪ್ರಜ್ಞಾ ಆಡಿಟೋರಿಯಂ ಅವರದೇ ಕನಸಿನ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಇವತ್ತವರು ಜಾಗೃತರಾಗಿದ್ದಾರೆ. ಅವರು ಯಾಕೆಂತಂದರೆ ಅವರಿಗೆ ಇಷ್ಟವಾದ ಸಬ್ಜೆಕ್ಟನ್ನೇ ಮೀನಾಕ್ಷಿ ಸಹರಾವತ್ ಡೆಹ್ರಾಡೂನ್ ಅವರು ಇವತ್ತು ಅದನ್ನೇ ಪ್ರಸ್ತುತಗೊಳಿಸಿದ್ದಾರೆ. ನಮ್ಮ ಈಶಪ್ರಿಯ ತೀರ್ಥ ಸ್ವಾಮಿಗಳವರು ವಿಶ್ವಾರ್ಪಣಂ ಕಾರ್ಯಕ್ರಮದ ಮೂಲಕ ಬೇರೆ ಬೇರೆ ಸಮಾಜದ ಸಂಪನ್ಮೂಲಗಳನ್ನು ಇಲ್ಲಿ ಕರೆತಂದು ಅದರ ಮೂಲಕ ಧರ್ಮಜಾಗೃತಿಯನ್ನು ನಡೆಸ್ತಾ ಇದ್ದಾರೆ. ಆತ್ಮಜ್ಞನನ್ನು, ಭಗವಂತನನ್ನು ತಿಳಿದವನನ್ನು, ಮುಖ್ಯವಾಗಿ ಭಗವಂತನನ್ನು ತಿಳಿದಿದ್ದು ಅಂದರೆ ಮುಖ್ಯ ಪ್ರಾಣದೇವರು, ಅಂದರೆ ನಮ್ಮ ಪ್ರಾಣಶಕ್ತಿಯನ್ನು ನಿಯಂತ್ರಣ ಮಾಡುವಂತಹ ವಾಯುಶಕ್ತಿ, ವಾಯುದೇವರು ಅಥವಾ ಹನುಮಂತ ದೇವರು, ಅವರು ಆತ್ಮಜ್ಞರು. ಅದೇ ರೀತಿ ಅವರನ್ನು ಉಪಾಸನೆಗಳಿಂದ ತುಂಬಿಸಿಕೊಂಡವರು ಕೂಡ ಆತ್ಮಜ್ಞರು. ಅಂಥವರ ಅರ್ಚನೆಯನ್ನು ಮಾಡಬೇಕು ಅಂಥೇಳಿ ಉಪನಿಷತ್ತುಗಳು ಹೇಳ್ತಾ ಇದೆ. ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ ಅವರ ಬಗ್ಗೆ ಚಿಂತನೆ, ಭಗವಂತನ ಒಳ್ಳೆಯ ಗುಣಗಳನ್ನು ನಾವು ನಿತ್ಯ ಅನುಸಂಧಾನ ಮಾಡಬೇಕು ಅಂತ. ಅನುಸಂಧಾನ ಮಾಡಿದರೆ ಅದರ ಫಲ ಏನು ಅಂತ ಕೇಳಿದರೆ ಅವನ ಒಂದು ಭಾಗ್ಯಗಳಲ್ಲಿ ಅವನಲ್ಲಿರುವ ಸಂಪತ್ತು ನಮಗೂ ಹರಿದು ಬರ್ತದೆ, ಅವನಲ್ಲಿರುವ ಗುಣ ನಮ್ಮಲ್ಲಿ ಪ್ರತಿಫಲನ ಆಗ್ತದೆ ಅಂತ. ಬೆಂಗಳೂರಿನ ಜೈಮಹಲ್ನಲ್ಲಿರುವ ಶ್ರೀ ಸತ್ಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಕೋದಂಡರಾಮ ಭಜನಾ ಮಂಡಳಿ ವತಿಯಿಂದ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಮೊದಲಿಗೆ ಅರ್ಚಕರು ಸೀತಾರಾಮರ ಮೂರ್ತಿಗಳಿಗೆ ಶೋಭಾಯಮಾನವಾಗಿ ಅಲಂಕಾರ ಮಾಡಿ ಸ್ವಾಮಿ ಅಮ್ಮನವರನ್ನು ಆಲಯದಲ್ಲಿ ಮೆರವಣಿಗೆ ಮಾಡಿ ನಂತರ ಶಾಸ್ತ್ರೋಕ್ತವಾಗಿ ವಿಶ್ವಕ್ಸೇನ ಪೂಜೆ, ಕಳಶ ಪೂಜೆ, ಕಂಕಣ ಪೂಜೆ, ಕಂಕಣ ಧಾರಣೆ ಮಾಡಿ ನಂತರ ಮಾಂಗಲ್ಯ ಪೂಜೆಯ ನಂತರ ಮಾಂಗಲ್ಯ ಧಾರಣೆ ನೆರವೇರಿಸಿ ಲಾಜಾ ಹೋಮವನ್ನು ನಡೆಸಿ ಮಂಗಳ ನೀರಾಜನ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ಈ ಕಲ್ಯಾಣವನ್ನು ವೀಕ್ಷಿಸಿ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. ರಾಮ ಭಜನೆ ಮಾಡೋ, ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ. ರಾಮ ರಾಮ
ರಾಯಚೂರು ನಗರದ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಇದರ ಅಂಗವಾಗಿ ಶ್ರೀ ಗಾಯತ್ರಿ ಹೋಮ ಅತಿ ವೈಭವದಿಂದ ನೆರವೇರಿತು. ಇದನ್ನು ಜಿಲ್ಲಾ ಘಟಕದಿಂದ ಆಯೋಜಿಸಲಾಗಿತ್ತು. ಬೆಳಗ್ಗೆ ಶ್ರೀ ಮುಖ್ಯ ಪ್ರಾಣದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಠದ ಆವರಣದಲ್ಲಿ ಶ್ರೀ ಗಾಯತ್ರಿ ದೇವಿಯನ್ನು ಆಸೀನಗೊಳಿಸಿ ಶಾಸ್ತ್ರೋಕ್ತವಾಗಿ ಶ್ರೀ ಗಾಯತ್ರಿ ಹೋಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಬೆಂಗಳೂರಿನ ವಿದುಷಿ ಹರ್ಷಿತಾ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಎಂಎಸ್ ಗಿರಿಧರ್ ಮತ್ತು ತಂಡದವರಿಂದ ಸಾಮೂಹಿಕ ನಾಮ ಸಂಕೀರ್ತನ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.